ಟಾಕ್ಸಿಕ್ ಟ್ರೈಲರ್ ಈಗಷ್ಟೇ ಯಶ್ ಅವರ ಟಾಕ್ಸಿಕ್ ಟ್ರೈಲರ್ನ ನೋಡ್ಕೊಂಡು ಬಂದೆ. ಸೂಪರ್ ಟಿವಿಯಲ್ಲಿ ಒಂದು ಸ್ಪೆಷಲ್ ಎಪಿಸೋಡ್ ಇದು. ಯಾಕಂದರೆ ಇಡೀ ವರ್ಲ್ಡ್ ಸಿನಿಮಾ, ಕನ್ನಡದ ಸಿನಿಮಾ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥ ಒಂದು ಮೆಗಾ ಗ್ರ್ಯಾಂಡ್ ಸ್ಕೇಲ್ ಸಿನಿಮಾ ಬರ್ತಿರೋದ್ರಿಂದ ಟ್ರೈಲರ್ ನೋಡಿದಾಗ ನನಗೇನು ಒಪಿನಿಯನ್ ಅಂದರೆ ರಾ ಎಮೋಷನ್ಸ್ ಏನು ಬಂತು ಅಥವಾ ನನ್ನ ಒಪಿನಿಯನ್ ಏನು ಹೇಳ್ತೀನಿ. ಮೇ ಬಿ ಇನ್ನೊಂದು 2-3 ದಿನ ಮತ್ತೊಂದಷ್ಟು ನೋಡಿದಾಗ ಇನ್ನಷ್ಟು ಅನಲೈಸ್ ಮಾಡ್ಬೋದು. ಬಟ್ ಕ್ವಿಕ್ ರಿಯಾಕ್ಷನ್ ನಾನು ನೋಡಿದ ಕೂಡ ಅನಿಸಿದ್ದು ಒಂದು ಮೆಗಾ ಗ್ರ್ಯಾಂಡ್ ಸ್ಕೇಲ್ ವಿಜುವಲ್ ಸ್ಪೆಕ್ಟಕಲ್ ಇದು. ಕನ್ನಡದಿಂದ ಈ ಥರದೊಂದು ಸಿನಿಮಾ ಬರ್ತಿದೆ ಅನ್ನೋದು ನಮಗೊಂಥರ ಖುಷಿ ವಿಚಾರ. ಈ ಥರದೆಲ್ಲ ಒಂದು ಸಿನಿಮಾ ಬರುತ್ತಾ ಅಂತ ಹಿಂದೆ ನಾವು ಎಕ್ಸ್ಪೆಕ್ಟ್ ಮಾಡಿದವರು ಅಥವಾ ಕಲ್ಪನೆ ಮಾಡ್ಕೋತಿದ್ದವರು. ಬಟ್ ಯಶ್ ಒಬ್ಬ ಸೀರಿಯಲ್ನಿಂದ ಬಂದ ಸಾಮಾನ್ಯ ಹುಡುಗನಾಗಿ ಬಂದು ಇವತ್ತು ಇಡೀ ವಿಶ್ವವೇ ತಿರುಗಿ ನೋಡೋ ಹಾಗೆ ಒಂದು ಸಿನಿಮಾ ಕೊಡ್ತಿದ್ದಾರೆ ಅಂತಂದರೆ ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ನಾಟ್ ಈಸಿ. ಸೊ ಟ್ರೈಲರ್ ವಿಚಾರಕ್ಕೆ ಬಂದಾಗ ಆರಂಭದಲ್ಲೇ ಆ ಸೀನ್, ಮಗ ಹಾಗೆ ತಂದೆ ಇಬ್ಬರು ಕೂಡ ಇರುವಂಥ ಸೀನ್, ಮಳೆ ಬರ್ತಾ ಇರುತ್ತೆ, ಆ ಮಗು ಕೆಮ್ತಾ ಇರುತ್ತೆ, ಸಾರಿ ಹೇಳ್ತಾ ಇರುತ್ತೆ ತಂದೆಗೆ. ಸೊ ಅಲ್ಲಿಂದನೇ ಶುರುವಾಗುತ್ತೆ ಎಮೋಷ್ನಲ್ ಕನೆಕ್ಷನ್, ತಂದೆ ಹಾಗೆ ಮಗನ ನಡುವಿನ ಒಂದು ಎಮೋಷ್ನಲ್ ಕನೆಕ್ಷನ್ ಇರುವಂಥ ಸ್ಟೋರಿ. ಆ ಎಮೋಷನ್ಸ್ ಎಲ್ಲಿ ವೆಂಜನ್ಸ್ ಆಗಿ ಟರ್ನ್ ಆಗುತ್ತೆ, ಆಗಬಹುದು, ಆಗ್ತಾ ಹೋಗುತ್ತೆ ಅನ್ನೋದೇ ಮೇ ಬಿ ಸ್ಟೋರಿಯಲ್ಲಿರುವಂಥ ಕುತೂಹಲ ಅಂತ ಅನಿಸುತ್ತೆ. ನಿಮಗೆ KGF ನೋಡಿದಾಗ ಎಂಟೈರ್ ಅದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಆಗಿದ್ರೂ ಕೂಡ ತಾಯಿ ಮತ್ತು ಮಗನ ನಡುವೆ ಇರುವಂಥ ಒಂದು ಎಮೋಷನ್ ಇದೆಯಲ್ಲ, ಆ ಒಂದು ಅಂಡರ್ ಕರೆಂಟ್ ಎಮೋಷನ್, ಅದು ಇಡೀ ಸಿನಿಮಾನ ಹಿಡ್ಕೊಂಡಿರುತ್ತೆ. ನಿಮ್ಗೆ ಅನಿಸ್ಬೋದು ಅಲ್ಲಿ ತುಂಬ ಕ್ಯಾರೆಕ್ಟರ್ಗಳು ಬರುತ್ತೆ, ಧಮಾಲ್ ಜಿಮ್ಮು ಎಲ್ಲ ದೊಡ್ಡ ಮಟ್ಟದ ಗ್ರ್ಯಾಂಡ್ ಸ್ಕೇಲ್ ಇದ್ದರೂ ಕೂಡ ಆ ಎಮೋಷನ್ಸ್ ಇಡೀ ಸಿನಿಮಾನ ಕ್ಯಾರಿ ಮಾಡುತ್ತೆ. ಬಹುಶಃ ಎಲ್ಲೂ ಕೂಡ ಆ ಒಂದು ಲೈನನ್ನು ಇಟ್ಕೊಂಡಿದ್ದಾರೆ. ತಾಯಿ ಮತ್ತು ಮಗ, ತಂದೆ ಮತ್ತು ಮಗ, ಎರಡು ರಿಲೇಷನ್ಶಿಪ್, ಅದ್ರ ಜೊತೆ ಬರುವಂಥ ಒಂದಷ್ಟು ಕ್ಯಾರೆಕ್ಟರ್ಸ್. ನಿಮಗೆ ಕ್ವಶನ್ಸ್ ಮೂಡುತ್ತೆ ಏನಿರ್ಬೋದು ಸ್ಟೋರಿ ಅಂತ. ಆಬ್ವಿಯಸ್ಲಿ ಒಂದು ಲೈನ್ ಅಂತೂ ಗೊತ್ತಾಗಿರುತ್ತೆ, ಒಂದು ಕಡೆ ರಾಯ, ಇನ್ನೊಂದು ಕಡೆ ಮಗ. ಹಾಗೆ ಕಿಯಾರಾ ಮತ್ತು ರಾಯ ಹೇಗೆ ಅವ್ನು ಸರ್ಕಸಲ್ಲಿ ಪರಿಚಯ ಆಗ್ತಾರೆ, ಅದಾದಮೇಲೆ ಇನಿಷಿಯಲಿ ಒಂದು ಫ್ರಿಕ್ಷನಿಂದನೇ ಶುರುವಾಗುತ್ತೆ. ನೀವು ಒಂದು ಸೀನನ್ನು ನೋಡಿರ್ತೀರ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಸೊ ಆ ಅಂದಾನೇ ಆಯ್ದ ಮಾಡಿಕೊಂಡ್ರೆ ಹೇಗೆ ಕಂದ ಅಂತ. ಆ ಕ್ವಶನ್ ಅಲ್ಲಿಂದನೇ ಇಬ್ಬರ ನಡುವೆ, ರಾಯ ಹಾಗೆ ಕಿಯಾರಾ ನಡುವೆ ಹೇಗೆ ಒಂದು ಫಸ್ಟ್ ಭೇಟಿಲಿ ಮಾತುಕತೆ ಶುರುವಾಗುತ್ತೆ, ನಂತರ ಹೇಗೆ ಆಕರ್ಷಿತರಾಗ್ತಾರೆ, ಅದಾದಮೇಲೆ ಏನಾಗುತ್ತೆ, ಯಾಕಿಬ್ಬರು ಬೇರೆ ಆಗ್ತಾರೆ, ಅವರಿಬ್ಬರ ನಡುವೆ ಅದು ನಡೆಯುವಂಥ ಎಮೋಷ್ನಲ್ ಒಂದಷ್ಟು ಇಂಟೆನ್ಸ್ ಡ್ರಾಮಾ ಏನು, ಅದೆಲ್ಲವೂ ಕೂಡ ಖಂಡಿತ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇದ್ದೇ ಇರುತ್ತೆ. ಬಟ್ ಒನ್ಸ್ ಕಿಯಾರನ್ನ ಬಿಟ್ಟ ನಂತರ ಹೇಗೆ ಸ್ಟೋರಿ ತಗೊಳುತ್ತೆ, ಅಥವಾ ಈ ಒಂದಷ್ಟು ವುಮೆನ್ಸ್ ಏನು ಬರ್ತಾರಲ್ಲ ಅವರ ಸ್ಟೋರಿಲಿ, ಆ ಲೈಫಲ್ಲಿ, ಆ ಕಾರಣದಿಂದನೇ ಏನಾದರೂ ಕಿಯಾರ ಹೊರಗಡೆ ಅಥವಾ ಇಬ್ಬರು ಬೇರೆ ಆಗ್ತಾರೆ, ಇಬ್ಬರ ನಡುವೆ ಒಂದು ಕಂದಕ ಮೂಡುತ್ತಾ, ಅಥವಾ ಅವ್ರನ್ನ ಯಾರನ್ನಾದರೂ ವಿಲನ್ ಕಡೆ ಅವರು ಮುಗಿಸ್ತಾರ ಅಂದರೆ ಒಂದಷ್ಟು ಕ್ವಶನ್ಸ್ ಇದ್ದೇ ಇರುತ್ತೆ. ನಿಮಗೆ ಸಾಮಾನ್ಯವಾಗಿ ಮೂಡುವಂಥ ಕ್ವಶನ್ಸ್ ಟ್ರೈಲರ್ ನೋಡಿದಾಗ. ಬಟ್ ಪ್ರತಿಯೊಂದು ಹಂತದಲ್ಲೂ ನನಗೆ ಎಡಿಟಿಂಗ್ ಕಟ್ ಅಂತೂ ತುಂಬ ಇಷ್ಟ ಆಯಿತು. ನಾನು ಕೂಡ ಸ್ವತಃ ಒಬ್ಬ ಎಡಿಟಿಂಗಿಂದನೇ ನನ್ನ ಜಾಬನ್ನು ಶುರು ಮಾಡಿದವನು. ಈಗಲೂ ಕೂಡ ನನ್ನ ವೀಡಿಯೋಸ್ ನೀವೇ ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಎಡಿಟ್ ಮಾಡೋದು ನಾನೇ. ಸೊ ಎಷ್ಟು ಕಷ್ಟ ಇದೆ ಆ ಒಂದು ಬೀಟ್ಸ್ಗೆ, ಆ ಒಂದು ಫ್ರೇಮ್ಸ್ನ ನಿಮ್ಗೆ 100-150 ಫ್ರೇಮ್ಸ್ ಬಂದು ಹೋಗುತ್ತೆ ಈ ಒಂದು ಇಡೀ ಟ್ರೈಲರಲ್ಲಿ. ಇಟ್ಸ್ ನಾಟ್ ಈಸಿ ಅದನ್ನು ಕಟ್ ಮಾಡಿ ಸಿಂಕ್ ಮಾಡೋದು. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಪ್ರತಿಯೊಂದು ಸೀಕ್ವೆನ್ಸ್ ನಿಮಗೆ ಇದೊಂದು ನಾರ್ಮಲ್ ಇಂಡಿಯನ್ ಸಿನಿಮಾ ಅಂತ ಅನಿಸಲ್ಲ, ಒಂದು ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಅನಿಸುತ್ತೆ. ಒಂದಷ್ಟು ಕಂಪ್ಲೇಂಟ್ಸ್ ಇತ್ತು ಈ ಸಿನಿಮಾ ಬಗ್ಗೆ, ಅಂದರೆ ತುಂಬ ಓವರ್ ಇಂಟಿಮಸಿ ಇದೆ, ಸಾಕಷ್ಟು ಬೋಲ್ಡ್ ಸೀನ್ಗಳಿದೆ, ಇದೆಲ್ಲ ಅವಶ್ಯಕತೆ ಇತ್ತು ಯಶ್ಗೆ ಅಂತ. ಈ ಒಂದು ಟ್ರೈಲರ್ ನೋಡಿದಾಗ ಅನಿಸುತ್ತೆ ಅದನ್ನು ಕನ್ವಿನ್ಸ್ ಮಾಡೋಕ್ಕೆ ಸ್ಟೋರಿ ಇದನ್ನು ಕನ್ವಿನ್ಸ್ ಮಾಡುತ್ತೆ ಅಂತ. ಯಾಕೆ ಆ ಬೋಲ್ಡ್ ಸೀನ್ಗಳನ್ನು ಇಟ್ಟಿದ್ರು, ತಬಾಹಿ ಸಾಂಗ್ ಇರ್ಬೋದು, ಮನಮೋಹಕ ಇರ್ಬೋದು, ಎಲ್ಲೇ ಮೀರಿ ಲೆವೆಲ್ ಮೀರಿ ಯಶ್ ಇದನ್ನು ಟ್ರೈ ಮಾಡಿದ್ರ ಇಲ್ಲಿ ಅಂತ ಅನಿಸಿತ್ತು. ಬಟ್ ಈ ಒಂದು ಟ್ರೈಲರ್ ನೋಡಿದಾಗ ಯಾಕೆ ಆ ಇಂಟೆನ್ಸ್ ರಿಲೇಷನ್ಶಿಪ್ ಇಬ್ಬರ ನಡುವೆ, ಯಶ್ ಹಾಗೆ ಕಿಯಾರ ನಡುವೆ ಅದು ಬ್ರೇಕ್ ಆಗೋಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗುತ್ತೆ, ಏನೋ ಗೊತ್ತಿಲ್ಲ ಹೇಗಿದು ಹೋಗುತ್ತೆ ಅಂತ. ಬಟ್ ಕೆಲವೊಂದು ಎಸ್ಪೆಷಲಿ ಸೀನ್ಗಳು, ರುಕ್ಮಿಣಿ ವಸಂತ ಒಂದು ರೂಮಿಗೆ ಬಂದಾಗ ಐ ವಾಸ್ ಹೋಪಿಂಗ್ ಫಾರ್ ಎ ಸಿವಿಲೈಸ್ ಕಾನ್ವರ್ಸೇಷನ್ ಅಂತ ಹೇಳ್ತಾರೆ. ಆವಾಗ ಯಶ್ ಕಂಪ್ಲೀಟ್ ವಿವಸ್ತರಾಗಿ ಕೆಳಗಡೆ ನೋಡಿ ಮೇಲೆ ಬಂದು ಈ ಥರ ನೋಡಿ ನನ್ನ ನೋಡಿದ್ರೆ ಡು ಐ ಲುಕ್ ಸಿವಿಲೈಸ್ಡ್ ಅಂತ ಹೇಳುವಂಥ ಆ ಡೈಲಾಗ್ ಇದೆಯಲ್ಲ, ಆ ಬೇಸ್, ಆ ಒಂದು ಆ ಒಂದು ಪಂಚ್, ಆ ಒಂದು ಡೈಲಾಗ್ನಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಒಂದು ಸೆಕೆಂಡ್ ಲುಕ್ಕಲ್ಲಿ ಬರಬೇಕಾದ್ರೆ ಯಶ್ ಅವರ ಇನ್ನೊಂದು ಅಂದರೆ ಮಗನ ಪಾತ್ರದಲ್ಲಿ ನಾವು ಲಕ್ಕಿಲೆಲ್ಲ ಆ ಲುಕ್ ನೋಡಿದ್ದೀವಿ, ಕ್ಲೀನಾಗಿ ಸೈಡ್ ಶಾರ್ಟ್ ಮಾಡಿ ಆ ಲುಕ್ಕಲ್ಲಿ. ಬಟ್ ಆ ಒಂದು ರೇಜ್ ಇದೆಯಲ್ಲ ಆ ಕ್ಯಾರೆಕ್ಟರ್, ಅದೊಂಥರ ನಿಮಗೆ ತುಂಬ ಪ್ರಶ್ನೆಗಳನ್ನು ಮೂಡಿಸುತ್ತೆ. ಅಂದರೆ ಕಂಪ್ಲೀಟ್ಲಾಗಿ ಡಿಸ್ಟರ್ಬ್ ಆಗಿರುವಂಥ ಒಬ್ಬ ಸನ್ ಹೇಗಿರ್ತಾನೆ, ಹೇಗೆ ಬಿಹೇವ್ ಮಾಡ್ತಾನೆ, ಮಗನ ಆ ಒಂದು ಆರ್ಭಟ ಹೇಗಿರುತ್ತೆ, ಇದೆಲ್ಲವೂ ಕೂಡ ಕ್ವಶನ್ಸ್ ಮೂಡುತ್ತೆ. ಇನ್ನೊಂದು ನಯನತಾರ ಅವರ ಡೈಲಾಗ್, ನೀನು ಇಡೀ ಒಂದು ಸಿಟಿನೇ ಆಳಬೇಕು ಅನ್ನೋದು, ಅದನ್ನು ಸ್ವಲ್ಪ KGF ಒಂದು ಗ್ಲಿಮ್ಸ್ ಮತ್ತೆ ಅಲ್ಲಿ ಬರುತ್ತೆ. ಮತ್ತೆ ಕ್ವಾಂಕರ್ ಮಾಡುವಂಥದ್ದು ಏನಿದೆ ಅದನ್ನು, ಇಡೀ ಇದನ್ನು ಎಂಪೈರ್ನ ಆಳುವಂಥ ಒಂದು ಆ ಮೆಂಟ್ಯಾಲಿಟಿ, ಸೊ ಅದು ಕಾಣಿಸುತ್ತೆ. ಸೊ ಇನ್ನೊಂದು ಎಮೋಷ್ನಲ್ ಒಂದು ದುರಂತ ಕಥೆ ಇದೆ ಆ ಡೈಲಾಗಲ್ಲಿ ಬರೋ ಹಾಗೇ. ಮುಖವಾಡ ಹಾಕಿ ಮುಖದ ಒಂದು ಭಾವನೆಗಳನ್ನು ಮುಚ್ಚಾಕ್ಬೋದು, ಬಟ್ ಒಳಗಡೆ ಏನಿದೆ ಅದನ್ನು ಮುಚ್ಚಾಕೋಕ್ಕಾಗಲ್ಲ, ನೋವನ್ನು ಅಂತ. ಸೊ ಇಲ್ಲಿ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ನನಗನ್ಸಿದ್ದು ಕಂಪೇರ್ ಟು ಹುಮಾ ಕುರೇಶಿ ಹಾಗೆ ತಾರಾ ಸುತಾರಿಯ ಒಂದು ವೆಯ್ಟೇಜ್ ಇರುವಂಥ ಕ್ಯಾರೆಕ್ಟರ್ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಇನ್ನೊಂದು ಕಡೆ ನಯನತಾರ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ವೆಯ್ಟೇಜ್, ಕಿಯಾರದಂತೂ ಮೇನ್ ಕ್ಯಾರೆಕ್ಟರ್. ಸೊ ಹಾಗಾಗಿ ಹೇಗೆ ಹುಮಾ ಆಪೋಸಿಟ್ ಸೈಡಲ್ಲಿ ಬರೋ ಹಾಗೆ ಕಾಣಿಸುತ್ತೆ ವಿಲನ್ ಕಡೆಯಿಂದ. ಅದೊಂದು ಸೀನ್ ಕೂಡ ಬರುತ್ತೆ ನಿಮಗೆ, ಒಬ್ಬ ವಿಲನ್ ಬಂದು ಕೇಳೋದು, ನಿನ್ನ ಕೊನೆ ಆಸೆ ಏನಾದರೂ ಇದೆಯಾ ಅಂತ ಅಂದಾಗ
ಅದೇ ನಿನ್ನ ತಮ್ಮನ ಸುಟ್ಟು ಆ ಬೂದಿ ಲೈನ್ ಹಿಡಿದು ಹಂಗೆ ಎಳ್ಕೋಬೇಕು ಅನ್ನೋದು ಅದೆಲ್ಲ ನೋಡಿದಾಗ ಒಂದು ಕಡೆ ಫ್ಯಾಮಿಲಿ ಆತನ ಒಂದು ಆ ಎಮೋಷನ್ಸ್ ಮಗ ಆ ರಿಲೇಷನ್ಶಿಪ್ ಅಲ್ಲೊಂದಷ್ಟು ಎಮೋಷನ್ಸ್ ಹಾಗೆ ಈ ಕಡೆ ಆಪೋಸಿಟ್ ಗ್ಯಾಂಗ್ ಇದೆಲ್ಲವೂ ಕೂಡ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾದ ಜೊತೆಗೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ರೀತಿಯಾಗಿ ಇದು ಹೋಗುತ್ತೆ ಅಂತ ಈ ಸ್ಟೋರಿಯನ್ನು ಅಥವಾ ಟ್ರೇಲರನ್ನು ನೋಡಿದಾಗ ಸ್ಟೋರಿ ನಾವು ಗೆಸ್ ಮಾಡ್ಬೋದು. ಸ್ಟೋರಿನ ತುಂಬ ಗೆಸ್ ಮಾಡಿದೆ. ಓವರಾಲ್ ಇಷ್ಟ ಆಗಿದ್ದೇನು ಅಂತಂದರೆ ಆ ಗ್ರ್ಯಾಂಡ್ ಸ್ಕೇಲ್, ಯಶ್ ಅವರ ಇಂಟೆನ್ಸಿಟಿ, ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮನ್ನು ತಾವು ಇನ್ವಾಲ್ವ್ ಮಾಡ್ಕೊಂಡಿರುವಂಥ ರೀತಿ, ಏನು ಆಸಮಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ ಅಂತಂದರೆ ಯಶ್ ಅಮೇಝಿಂಗ್. ಎಸ್ಪೆಷಲಿ ಆ ಲುಂಗಿಯನ್ನು ಕಟ್ಟಿ ಹತ್ರ ಟೈಟ್ ನಿಲ್ತಾರೆ ಮೇಲೆ ಟಾಪ್ಲೆಸ್ ಆಗಿ, ಆ ಸೀನ್ ಇರ್ಬೋದು. ಹಾಗೆ ಅದೊಂದು ನಗೋ ಸೀನ್ ಇದೆ ಮಗನ ಕ್ಯಾರೆಕ್ಟರ್ ಬಂದಾಗ, ಆ ಒಂದು ವುಡ್ ಕಟ್ರೆಲ್ಲ ಹಿಡ್ಕೊಂಡು ಅದಾದಮೇಲೆ ಐ ಆಮ್ ಕಮಿಂಗ್ ಬ್ಯಾಕ್ ಅಂತ ಆ ಒಂದು ಡೈಲಾಗ್ ಇರ್ಬೋದು. ಪ್ರತಿ ಹಂತದಲ್ಲೂ ಕೂಡ ಅಲ್ಲಲ್ಲಿ ಗೂಸ್ ಬಂಪ್ಸ್, ಬರೀ ಯಶ್ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಫ್ಯಾನ್ಸಿಗೆ, ಎಸ್ಪೆಷಲಿ ಒಂದಷ್ಟು ವೈಲೆನ್ಸ್ ಹಾಗೆ ಒಂದು ಬಿಗ್ ಸ್ಕೇಲ್ ಸಿನಿಮಾ, ಇಂಟೆನ್ಸಿಟಿ ಇರುವಂಥ ಸಿನಿಮಾ ಬಯಸುವಂಥವ್ರಿಗೆ, ಆ್ಯನಿಮಲ್ ಅಂತ ಸಿನಿಮಾ ನೋಡಿದಂಥವ್ರಿಗೆ, ಮಾರ್ಕೋ ಅಂತ ಸಿನಿಮಾ ನೋಡಿದಂಥವ್ರಿಗೆ ಮೇ ಬಿ ಇದನ್ನಷ್ಟು ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ನಮ್ಮ ಒಂದು ಕರ್ತವ್ಯ ಏನು ಅಂತಂದರೆ, ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋ ಹಂತದಲ್ಲಿ ಈ ಥರದ್ದೊಂದು ಸಿನಿಮಾ ತುಂಬ ನಾವು ರಿವ್ಯೂ ಮಾಡೋಕ್ಕೂ ಹೋಗೋಕ್ಕೂ ಆಗಲ್ಲ. ಯಾಕಂದರೆ ಈಗಷ್ಟೇ ನಾವು ಟ್ರೇಲರ್ ನೋಡಿರೋದಷ್ಟೇ. ಮೇ ಬಿ ಹೋಗ್ತಾ ಇನ್ನೊಂದು ವಾರದಲ್ಲಿ ಇನ್ನಷ್ಟು ನಾವು ನೋಡಿದಾಗ ಕೆಲವೊಂದು ಡೀಟೇಲಿಂಗ್ ನಮಗೆ ಅರ್ಥ ಆಗ್ಬೋದು. ನಾನು ಅಷ್ಟು ಕಂಪ್ಲೀಟ್ ಇನ್ ಡೀಟೇಲಾಗಿ ನೋಡೋಕ್ಕೆ ಹೋಗಿಲ್ಲ. ಬಟ್ ನಂಗೆ ಮೇಲ್ನೋಟಕ್ಕೆ ಒಂದು ಸಾಮಾನ್ಯ, ನೀವು ಹೇಗೆ ನೋಡ್ತೀರಾ ನಾನು ಹಾಗೆ ನೋಡಿ ನನ್ನ ಒಪಿನಿಯನ್ ಏನು ಅಂತ ನನಗೆ ಹೇಳಬೇಕು ಅಂತ ಅನಿಸ್ತು. ಈ ಟ್ರೇಲರ್ ನೋಡಿದ್ಮೇಲೆ ನನಗನ್ಸಿದ್ದು ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇನಲ್ಲಿ ಟಾಕ್ಸಿಕ್ ಟೀಮ್ ಏನಾದರೂ ಕರೆಕ್ಟಾಗಿ ಹಿಟ್ ಮಾಡಿದರೆ, ಹೊಡೆದಿದ್ರೆ ಜನರಿಗೆ ಇಷ್ಟ ಆಗೋ ರೀತಿ, ಖಂಡಿತ ದಿಸ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಬೇರೆ ರೀತಿಯಾದಂಥ ರೆಕಾರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂತಂದರೆ ಇದು ಎಲ್ಲ ಲ್ಯಾಂಗ್ವೇಜ್ಗೂ ಕೂಡ, ಇಂಗ್ಲೀಷಿಂದ ಹಿಡಿದು ವಿಶ್ವದ ಎಲ್ಲ ಲ್ಯಾಂಗ್ವೇಜ್ಗೂ ಕೂಡ ಕನೆಕ್ಟ್ ಆಗುವಂಥ ಒಂದು ಪ್ಲಾಟ್ ಥರ ಇದೆ. ಸೊ ಆ ಕಾರಣಕ್ಕೆ ಕೆಲವೊಂದು ಸಿನಿಮಾಗಳು ತುಂಬ ಬಿಗ್ ಸ್ಕೇಲ್ ಇರುತ್ತೆ, ತುಂಬ ಹೋಪ್ಸ್ ಕ್ರಿಯೇಟ್ ಮಾಡುತ್ತೆ. ನಾನು ಕಂಪೇರ್ ಮಾಡ್ತಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಾಹೋ ಅಂತ ಸಿನಿಮಾ ಇರ್ಬೋದು, ಇವೆಲ್ಲವೂ ಕೂಡ ತುಂಬ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳು, ಬಟ್ ಅಷ್ಟೇ ಡ್ರಾಸ್ಟಿಕ್ಕಾಗಿ ಬಿದ್ದೋದ್ವು. ನಾನು ಇದನ್ನು ಫಸ್ಟ್ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೆ, ಐ ಆಮ್ ನಾಟ್ ಕಂಪೇರಿಂಗ್ ಎರಡನ್ನು. ಸೊ ಹಾಗಾಗಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಓವರಾಲ್ ಆ ಒಂದಷ್ಟು 2.5-3 ಗಂಟೆ ಹಿಡಿದಿಟ್ಕೊಳ್ಳುವಂಥ ರೀತಿಯಾದಂಥ ಒಂದು ಬ್ಲೆಂಡ್ ಮಾಡಿದರೆ ಖಂಡಿತ ದಿಸ್ ವಿಲ್ ಮೇಕ್ ಮಿರಾಕಲ್ಸ್. ಸೊ ನಿಮಗೆ ಈ ಟ್ರೇಲರ್ ನೋಡಿದಾಗ ಏನು ಅನಿಸ್ತು? ಯಶ್ ಅವರ ಈ ಅವತಾರಗಳು, ಬೇರೆ ಬೇರೆ ರೀತಿಯಾದಂಥ ಲುಕ್ಸ್ ಇರ್ಬೋದು, ಆ ರೇಜ್, ಆ ಅಬ್ಬರ ಹೇಗೆ ಅನಿಸ್ತು? ಹಾಗೆ ಲೇಡೀಸ್ ಈ ಸಿನಿಮಾದಲ್ಲಿ ಬರುವಂಥದ್ದು ಆ್ಯಕ್ಷನ್ ಸೀನ್ಗಳು, ಕೆಲವೊಂದು ಕೆನ್ನೆಗೆ ಚಾಕು ಹಾಕುವಂಥದ್ದೆಲ್ಲ ಇದೆ. ಸೊ ಅದೆಲ್ಲ ಸ್ವಲ್ಪ ಬೇರ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಯಾರಿಗೆ ವೈಲೆನ್ಸ್ ಇಷ್ಟ ಆಗಲ್ಲ ಅವರಿಗೆ. ಬಟ್ ಈಗಿನ ಸಿನಿಮಾಗಳು ನೋಡಿದ ಆ ಒಂದು ಟ್ರೆಂಡ್ ಇದೆ, ಹೆಚ್ಚಿನ ವೈಲೆನ್ಸ್ ಇರುವಂಥ ಸೀನ್ಗಳು ವರ್ಕ್ ಆಗ್ತಾ ಇದೆ ಈಗ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ. ಬಟ್ ಯಶ್ ಅವ್ರು ಹೇಳಿದಾಗೆ ನಾನು ಎಲ್ಗೂ ಹೋಗಲ್ಲ, ಬಾಲಿವುಡ್ಗೆಲ್ಲ ಅವ್ರನ್ನೇ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿರೋದು. ಸೊ ದಟ್ಸ್ ವೆರಿ ಪ್ರೌಡ್ ಮೂಮೆಂಟ್. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿಗೆ ಈಗ ಕೇಳಿ ಬರೋ ರೀತಿಯಾಗಿ ಆಗಿದೆ ಇಂಥ ಸಿನಿಮಾಗಳಿಂದ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಹೇಗಿರುತ್ತೆ ಏನು ಅಂತ. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಈ ಟ್ರೇಲರ್ ಬಗ್ಗೆ. ಇಷ್ಟ ಆಯ್ತಾ ಏನು ಅಂತ. ನಮಸ್ಕಾರ.